ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಅನ್ನೆ ಸೊಪ್ಪು ಸಾಂಬಾರು ಯಾವ ಥರ ಮಾಡೋದಂತ ಹೇಳ್ಕೊಡ್ತೀನಿ. ಕುಕ್ಕರ್ ಇಟ್ಟು ತೊಳ್ಕೊಬಂದು ಕುಕ್ಕರಿಗೆಲ್ಲ ಹಾಕ್ಕೋಬೇಕು. ಒಂದೇ ಸತಿ ಸೊಪ್ಪೆಲ್ಲ ಹಾಕ್ಕೊಂಡು ನೋಡಿ ಸ್ವಲ್ಪನೇ ಹಾಕ್ಕೋತಾ ಇದ್ದೀನಿ ನಾನು. ಗ್ಯಾಸ್ ಮೇಲೆ ಇಟ್ಬಿಟ್ಟು ಕುಕ್ಕರ್ನ ಮತ್ತು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ನೋಡಿಕೊಂಡು ಹಾಕ್ಕೋಬೇಕು. ಜಾಸ್ತಿ ನೀರು ಮಾಡಿದ್ರೆ ಚೆನ್ನಾಗಿರಲ್ಲ ಈ ಸಾಂಬಾರು. ಸ್ವಲ್ಪ ತೆಳ್ಳಗೆ ಮಾಡಬಾರ್ದು, ಅಷ್ಟೊಂದು ಮಂದಕ್ಕೂ ಮಾಡಬಾರ್ದು, ಮೀಡಿಯಮ್ಮಾಗಿ ಇರಬೇಕು. ನೋಡಿ ಈ ಥರ ನೀರು ಹಾಕ್ಕೊಂಡಿದ್ದೀನಿ. ನೀರು ಇವಾಗ ಸಾಕಾಗಿದೆ. ಇವಾಗ ಅದಕ್ಕೆ ಸ್ವಲ್ಪ ಈರುಳ್ಳಿ ಒಂದು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಒಂದು ಫುಲ್ಲು ಹಾಕ್ಕೋಬೇಕು ದಪ್ಪದು ಈರುಳ್ಳಿ. ಅದ್ರ ಜೊತೆಗೆ ಈಗ ಬೆಳ್ಳುಳ್ಳಿ ಹಾಕ್ಕೋಬೇಕು. ಮತ್ತು ಬೆಳ್ಳುಳ್ಳಿ ಆದಮೇಲೆ ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ತಕ್ಕಷ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟು. ಖಾರ ಜಾಸ್ತಿ ತಿಂತೀನಿ ಅನ್ನಂಗಿದ್ರೆ ಒಂದು 12 ಹಾಕ್ಕೋಬೋದು. ಆಮೇಲೆ ಟೊಮೊಟೊ ಆದಮೇಲೆ ಸ್ವಲ್ಪ ಹುಣಸೆಹಣ್ಣು ಆದಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಣ್ಣೆ ಹಾಕ್ಕೊಂಡು ಮತ್ತು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ನೋಡಿ ಉಪ್ಪು ಹಾಕ್ಕೋತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಜಿಲ್ ಆದರೆ ಸಾಕು. ಚೆನ್ನಾಗಿ ಬೆಂದ್ಕೊಬಿಡುತ್ತೆ ಅದು. ಒಂದು ವಿಸಿಲ್ ಕೊಟ್ಟರೆ ಸಾಕು. ಲಿಡ್ ಕ್ಲೋಸ್ ಮಾಡಿ ನೋಡಿ ವಿಸಿಲ್ ಬಂದಮೇಲೆ ಈ ಥರ ಇದೆ. ಅದನ್ನು ನೀರೆಲ್ಲ ಸಪ್ರೇಟಾಗಿ ಬಗ್ಸ್ಕೊಬಿಟ್ಟು ಅದಕ್ಕೇನು ಬೇಳೆಕಾಳು ಏನೂ ಹಾಕೋಂಗಿಲ್ಲ. ಬೇರೆ ಸೊಪ್ಪು, ಉಳ್ಸೊಪ್ಪು ಅಂತಾರೆ, ತುಂಬ ಚೆನ್ನಾಗಿರುತ್ತೆ. ಇದು ಹೊಲ್ದಲ್ಲಿ ಸಿಗುತ್ತೆ ಸೊಪ್ಪು. ನೋಡಿ ಈ ಥರ ಎಲ್ಲ ಬಗ್ಸಿಟ್ಬಿಟ್ರೆ ಬಿಸಿ ಬಗ್ಸಿಟ್ಬಿಟ್ರೆ ಬಿಸಿ ರುಬ್ಬಕ್ಕೆ ಹೋದ್ರೂ ಮಕ್ಕಕ್ಕೆ ಇರ್ಬಿಡುತ್ತೆ ಮತ್ತು ಮನೆಯೆಲ್ಲ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ಹಾರ ಆದಮೇಲೆ ಮಿಕ್ಸಿಗೆ ಹಾಕ್ಕೋಬೇಕು. ಅಲ್ಲಿವರೆಗೂ ಸ್ವಲ್ಪ ಹಾರಕ್ಕೆ ಬಿಡಬೇಕು. ಸ್ವಲ್ಪ ಲೈಟಾಗಿ ಈಗ ಹಾರಿದೆ. ಇವಾಗ ಮಿಕ್ಸಿ ತೊಗೊಬಂದು ಜಾರ್ಗೆ ಹಾಕ್ಕೊಂಡು ಅದು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಈ ಥರ ನುಣ್ಣಗೆ ರುಬ್ಕೋಬೇಕು. ನೋಡಿ ಈ ಥರ ರುಬ್ಕೊಂಡು ಮತ್ತು ಒಗ್ಗರಣೆಗೆ ಬಾಣಲಿಗೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದಿದೆ, ಸ್ವಲ್ಪ ಸಾಸಿವೆ ಹಾಕಿದ್ದೀನಿ. ನೋಡಿ ಇನ್ನೂ ಸ್ವಲ್ಪ ಕಾಯಬೇಕಾಯಿತು, ಹಂಗೆ ಹಾಕ್ಬಿಟ್ಟೆ. ಇನ್ನು ಸ್ವಲ್ಪ ಕಾಯೋ ತನಕ ಇದ್ಬಿಟ್ಟು ಚಿಟಪಟ ಅನ್ನಬೇಕು. ಅವಾಗೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಸಾಸಿವೆ ಹಂಗಂಗೆ ಇರುತ್ತೆ ಹಸಿಯಾಗಿ. ಅದಕ್ಕೆ ಸ್ವಲ್ಪ ಚಿಟಪಟ ಅಂದಮೇಲೆ ಈಗ ಕರಿಬೇವಿನ ಸೊಪ್ಪು ಹಾಕಬೇಕು. ಈಗ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ನೋಡಿ ಕರಿಬೇವಿನ ಸೊಪ್ಪು ಚೆನ್ನಾಗಿ ಕಾದ್ಬಿಟ್ಟಿದ್ದೆ. ಎಣ್ಣೆ ಹಾಕಿದ ತಕ್ಷಣ ಎಣ್ಣೆನೇ ಸಿಡಿದ್ಬಿಡ್ತು. ನಾನಂತೂ ದೂರ ಹೋಗ್ಬಿಟ್ಟೆ. ಮತ್ತು ಈಗ ಈರುಳ್ಳಿ ಹಾಕ್ಕೊಂಡು ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಈರುಳ್ಳಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಈ ಸಾರಿಗೆ. ಈರುಳ್ಳಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡಬೇಕೀಗ. ಸ್ವಲ್ಪ ಒಂದು 5 ನಿಮಿಷ ಫ್ರೈ ಮಾಡಿಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ಆ ಥರ ಅದು ಸಿಗ್ತಾ ಇರುತ್ತೆ. ಇದಕ್ಕೆ ಯಾವುದೇ ಬೇಳೆಕಾಳು ಏನೂ ಹಾಕಲ್ವಲ್ಲ, ಈರುಳ್ಳಿ ಇದ್ದರೆ ಚೆನ್ನಾಗಿರುತ್ತೆ. ಮತ್ತು ನೋಡಿ ಹಾಗೆ ತಿರುಗಿಸ್ಕೊಳ್ತಾ ಇರಬೇಕು. ಮತ್ತು ಪಕ್ಕದಲ್ಲಿ ಇಟ್ಟಿದ್ದೀನಿ ಹಾಗೆ ಕಾಯೋದಕ್ಕೆ. ನೋಡಿ ಇದಕ್ಕೆ ಈಗ ಹಾಕ್ಕೋಬೇಕು. ಇದು ಮುದ್ದೆ ಅನ್ನಕ್ಕೆ ಸೂಪರಾಗಿರುತ್ತೆ ಈ ಸಾಂಬಾರು. ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ಎಳೆದು ಕಿತ್ಕೊಬರ್ಬೇಕು. ಸೊಪ್ಪು ಚೆನ್ನಾಗಿ ಬಲ್ತಿರೋದಾದರೆ ಚೆನ್ನಾಗಿರಲ್ಲ. ಎಳೆದು ಕಿತ್ಕೊಬಂದು ಮತ್ತು ನೋಡಿ ಹಾಕಿ ಈಗ ಮುದ್ದೆ ಮಾಡೋಕ್ಕೆ ಇಟ್ಟಿದ್ದೀನಿ. ಹಾಗೆ ಮುದ್ದೆ ಮಾಡಿಬಿಟ್ಟು ನೋಡಿ ಮುದ್ದೆ ಜೊತೆಗೆ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ. ನನ್ನ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ನಾನು ಸ್ಯಾರಿ ಕುಚ್ಚೆಲ್ಲ ಹಾಕ್ತೀನಿ. ಮುಂದಿನ ವೀಡಿಯೋದಲ್ಲೆಲ್ಲ ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.